मैसूर दशहरा 2024 के लिए जम्बू सवारी का आगाज वजीर आला सिद्धरामैया और नायब वजीर आला DK शिव कुमार की जानिब से चामुंडेश्वरी की मूर्त को फूलों की पेशकश करने के बाद हुआ। ये तकरीब शाम 5:03 को शुरू हुई, जिसमें मूर्त के साथ अंबारी और हाथी अभिमन्यु के जरिए उठाया गया। परस्तार और लक्ष्मी और हिरण्या हाथियों के गिर्द ये परेड 5 किलोमीटर की जम्बू सवारी का आगाज किया। ये तारीखी तौर पर अहम और आलिमी शोहरत याफ्ता परेड तकरीबन 3 घंटे तक जारी रही, जो इस इलाके को सकाफती विरसे की भरपूर पेशकश करती है। ಕಾಲಘಟ್ಟದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಉಂಟಾದಾಗ ಅರಮನೆಯ ಆಭರಣಗಳನ್ನ ಮಾರಿಯಾದರೂ ಜನೋಪಯೋಗಿರುವಂತಹ ಈ ಕೆಲಸವನ್ನ ಮಾಡಿಯೇ ತೀರಬೇಕು. ದಿಕ್ಕಿಗೂ ಶಕ್ತಿ ದೇವತೆಗಳು ನೆಲೆಸಿದ್ದಾರೆ. ಸ್ತ್ರೀ ಶಕ್ತಿಯೇ ನಮ್ಮ ಕರ್ನಾಟಕದ ಶಕ್ತಿ. ಹಾಗೇನೆ ಈಗಾಗಲೇ ಕಾನೂನಿಗೆ ನೀಡುವಂತಹ ಪ್ರಾಥಮಿಕವಾಗಿ ಯಾವ ರೀತಿ ಕಾನೂನು ಜಾರಿಯಾಗಬೇಕು ಅನ್ನೋದ್ರ ಜೊತೆಗೆ ಇಂಡೀಡ್ ದ ಬ್ಯಾಕ್ ಬೋನ್ ಆಫ್ ರೂಲ್, ಅಂದ್ರೆ ವಿಜ್ಞಾನದಲ್ಲಿ ನಾವು ಮುಂದುವರೆದರೆ ಮಾತ್ರ ದೇಶ ಮುಂದುವರಿಯುತ್ತೆ, ರಾಜ್ಯ ಮುಂದುವರಿಯುತ್ತೆ ಅನ್ನುವಂತಹ ದೂರದೃಷ್ಟಿಯಿಂದ 1911ರಲ್ಲಿ ಭಾರತೀಯ ವಿಜ್ಞಾನ ಕೇಂದ್ರದ ಸ್ಥಾಪನೆ ಆಯಿತು. ಹಾಗೆಯೇ ಎಕನಾಮಿಕ್ಸ್ ದುಬಾರಿ ಆನೆಗೆ ಬೆಳೆದಿದ್ದ ಬಂದಿದೆ. 2.86 ಮೀಟರ್ ಹೈ, 3.42 ಮೀಟರ್ ಲಾಂಗ್. ಹೀಗೆ weight of Gopi is 3,710 kg. ಗೋಪಿಯ ಮಾವುತ ನವೀನ್ ಕುಮಾರ್. ಹೆಸರೇ ಹೇಳುವ ಹಾಗೆ ಭೀಮ, ಆ ಭೀಮ ಅಥವಾ ಹೆಸರಿನಲ್ಲಿ ಸಾಕಷ್ಟು ಶಕ್ತಿ ತುಂಬಿದೆ. ಈ ಆನೆಯನ್ನ 2000ರಲ್ಲಿ ಭೀಮನಗಟ್ಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಈ ಆನೆಯನ್ನ ಕಾಡಾನೆ ಮತ್ತು ಹುಲಿಗಳನ್ನ ಸೆರೆ ಹಿಡುವ ಕಾರ್ಯಾಚರಣೆಯಲ್ಲಿ ಬಳಸಲಾಗಿತ್ತು. ಇಂದಿನ ದಸರಾವು ಕೂಡ ಜನತಾ ದರ್ಶನವಾಗಿದೆ, ಜನೋತ್ಸವವಾಗಿದೆ. ಜನತೆಯ ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಎಂಬ ಪಂಚಮತಗಳು ಇನ್ನೂ ಮುಂದಿನ ವರ್ಷಗಳ ವೃದ್ಧಿಯಾಗಬೇಕಾಗಿದೆ. ನಮ್ಮ ಮನೆಗಳಲ್ಲಿ ಅಜರಾಮರವಾಗಿರಲಿ. ಮುಂದಿನ ಪೀಳಿಗೆಗಾಗಿ ಸ್ವಚ್ಛ ಸುಂದರ ಪ್ರಾಣಿ ಪಕ್ಷಿಗಳನ್ನು ಗೆದ್ದು ವಿಶ್ವವಿಖ್ಯಾತಿಗೆ ಭಕ್ತರಾಗಿರ್ತಕ್ಕಂಥ ಅವರು ಊರ ಮಾಡುತ್ತಾ ನಾವು ನೋಡ್ತಾ ಇರೋದು ತುಮಕೂರು ಜಿಲ್ಲೆಯ ಒಂದು ಚಿತ್ರ. ಔಷಧ ಸಸ್ಯಗಳ ಸಂಜೀವಿನಿ, ಪರ್ವತ ಸಿದ್ಧರ ಬೆಟ್ಟ ಮತ್ತು ಬಯಲು ಸೀಮೆಯನ್ನಾಡಿದಂತಹ ಹೆಮ್ಮೆಯ ಅರಸರು. ಈ ಚಿತ್ರದಲ್ಲಿ ನಾವು ಗಮನಿಸಬಹುದು. ಜಾತ್ರೆ
ಆದ ನಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ಸಂಪರ್ಕಿರುವುದರಿಂದ ದೇಶದಾದ್ಯಂತ ಪ್ರಸಿದ್ಧಿಯಾಗಿರುವುದನ್ನು ಗಮನಿಸಬಹುದಾಗಿದೆ. ಮುಂಗಾರಿನಲ್ಲಿ ಬಿತ್ತಿದ ಬೆಳೆಯನ್ನು ಹಿಂಗಾರಿನಲ್ಲಿ ಕಟಾವು ಮಾಡಲಾಗುತ್ತದೆ. 50ರಿಂದ 70 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಯೋಜನೆಯನ್ನು ಮಾಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಗ್ರಂಥಾಲಯಗಳನ್ನು ಉಪಯೋಗಿಸುವುದು ಮತ್ತು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಗೋವಾ ಕಡೆಯಿಂದ ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆಗೆ ವಲಸೆ ಬಂದಂತವರು ಉಡುಪಿಗಳು ಇವತ್ತು ಅವರು ಕನ್ನಡಿಗರಾಗಿದ್ದಾರೆ. ಒಂದು ಬುಡಕಟ್ಟು ಸಂಪ್ರದಾಯವಾಗಿರ್ತಕ್ಕಂಥ ಉಡುಪಿ ಜನಾಂಗ ಬರ್ತಕ್ಕಂಥ ವಿಶೇಷವಾದ ಅಂತಾರಾಷ್ಟ್ರೀಯ ಮಾನವ ಸರಪಳಿಯನ್ನು ಬಿಂಬಿಸುವಂತೆ ಸಮಾಜದ ಎಲ್ಲ ವರ್ಗದ ಜನರು ಮತ್ತು ವಿದ್ಯಾರ್ಥಿಗಳು ಕೈ ಹಿಡಿದು ಮಾನವ ಸರಪಳಿ ರಚಿಸುವಂತಹ ಕುರಿತ ಸಾಲು ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮಕ್ಕಳ ಸಾಧನೆಯನ್ನು majestic view of the elephants walking.